ಸುವರ್ಣ. ಸಂಸಾರದ ವಿಷಯ ತಗೊಂಡು ಸನ್ಯಾಸಿ ಹತ್ರ ಬಂದಿದ್ಯಲ್ಲ ಮೇಘ್ನಾ, ನಿನಗೆ ನನ್ನಿಂದ ಉತ್ತರ ಸಿಗತ್ತೆ ಅನ್ಸತ್ತಾ? ಹೌದು, ನನಗೆ ಹೆಲ್ಪ್ ಮಾಡೋರೇ ನೀವು. ನನಗೆ ನನ್ನ ಗಂಡನ ಪ್ರೀತಿ ಬೇಕು, ಆದ್ರೆ ಅವ್ರಿಗೆ ಅದ್ಯಾವುದೋ ಅರ್ಥನೇ ಆಗ್ತಾ ಇಲ್ಲ. ನನಗಿಂತ ಅದ್ಯಾವುದೋ ಸಿನಿಮಾ ಹೀರೋಯಿನೇ ಅವ್ರಿಗೆ ಇಷ್ಟ ಅಂತೆ. ನಿನಗೆ ಹಾಗೆ ಅನ್ಸಿರತ್ತೆ. ರವಿ ತೇಜಸ್ವಿ ಹಾಗೆಲ್ಲ ಹೇಳಿರಲ್ಲ ಅನ್ಕೋತೀನಿ. ಅದನ್ನ ಬಾಯ್ ಬಿಟ್ಟು ಇನ್ನೇನು ಹೇಳಬೇಕು? ಆ ಸಿನಿಮಾ ಹೀರೋಯಿನ್ಗೋಸ್ಕರ ಒಂದು ಕವನ ಬರೆದಿದ್ದಾರೆ. ಅದೇ ನನಗೋಸ್ಕರ ಒಂದು ಕವನ ಬರೀರಿ ಅಂದಿದ್ದಕ್ಕೆ ಅವ್ರಿಗೆ ಕೋಪ ಬಂದ್ಬಿಡ್ತು. ನನಗೆ ಬೇಜಾರಾಗಲ್ವಾ? ರವಿ ತೇಜಸ್ವಿನೇ ಸಂಪೂರ್ಣವಾಗಿ ನಿನ್ನ ಜೊತೆ ಇರೋದಕ್ಕಿಂತಾನು ನಿನ್ನ ಮೇಲೆ ಒಂದು ಕವಿತೆ ಬರೆಯೋದು ಹೆಚ್ಚಾಗೋಯ್ತಾ ಮೇಘ್ನಾ? ನೀನು ಅವ್ರಿಗೆ ಕವಿತೆಗಿಂತಾನು ಹೆಚ್ಚು ಅನ್ಸತ್ತೆ. ನಿನ್ನನ್ನ ಯಾವುದಕ್ಕೂ ಕಂಪೇರ್ ಮಾಡೋಕ್ಕಾಗಲ್ಲ ಅವ್ರಿಗೆ. ಉಪಮೇಯ ಇಲ್ಲದೆ, ಯಾವ ಹೋಲಿಕೆನೂ ಇಲ್ಲದೆ ಕವಿತೆ ಹೇಗೆ ಬರೆಯೋದು ಹೇಳು? ಸಾಕ್ಷಾತ್ ನೀನೇ ಜೊತೆಲಿದ್ಯಲ್ಲ, ಅಷ್ಟೇ ಸಾಕು ಅಂದ್ಕೊಂಡಿರ್ಬೇಕು ಅವರು. ಹಂಗ ಮತ್ತ್ಯಾಕೆ ಅವ್ರು ಕೋಪ ಮಾಡ್ಕೋತಾರೆ? ನಾನಿದ್ರ ಬಗ್ಗೆ ಮಾತಾಡ್ದಾಗೆಲ್ಲ ನಮಗೆ ಜಗಳ ಆಗುತ್ತೆ. ಆದ್ರೆ ನನಗೆ ಜಗಳ ಮಾಡಕ್ ಇಷ್ಟ ಇಲ್ಲ, ಆದ್ರೂ ಜಗಳ ಆಗುತ್ತೆ. ನಂಗೂ ಸಾಕಾಗಿ ಹೋಗಿದೆ ಗೊತ್ತಾ? ಡೋಂಟ್ ವರಿ, ಪ್ರೀತಿ ಇರೋ ಕಡೆನೆ ಇಂಥ ಜಗಳಗಳೆಲ್ಲ ಆಗೋದು. ನಿನ್ನ ಗಂಡಂಗೆ ನಿನಗಿಂತ ಸಿನಿಮಾ ತಾರೆನೇ ಹೆಚ್ಚು ಅನ್ನೋದನ್ನ ನಿನ್ನ ತಲೆಯಿಂದ ತೆಗೆದಾಕು. ಆವಾಗ ಎಲ್ಲ ಜಗಳಕ್ಕೂ ಕೊನೆ ಆಗುತ್ತೆ. ಸುಮ್ನೆ ಮನ್ಸಿಂದ ಹಂಗೆಲ್ಲ ಹೆಂಗ್ ಕಿತ್ತಾಕಕ್ಕಾಗುತ್ತೆ? ನಂಗೆ ಗೊತ್ತು, ಅವ್ರಿಗೆ ವಿದ್ಯಾಬಾಲನ್ ಅಂದ್ರೆ ತುಂಬಾ ಇಷ್ಟ. ನನಗೆ ಕನ್ಫರ್ಮ್ ಆಗಿದೆ. ದಟ್ ಈಸ್ ನಾಟ್ ಪಾಸಿಬಲ್. ಅವ್ರನ್ನೆಲ್ಲ ತೆರೆ ಮೇಲೆ ನೋಡಿ ಖುಷಿ ಪಡ್ಬೋದು ಅಷ್ಟೇ. ಅದನ್ನ ಬಿಟ್ಟು ನನ್ನ ಹೆಂಡತಿ ಸಿನಿಮಾ ತಾರೆ ತರ ಕಾಣಬೇಕು ಅಂತ ಯಾವ ಗಂಡನೂ ಬಯಸೋದಿಲ್ಲ. ಏನ್ರಪ್ಪ, ನಿಮ್ಮ ಹೆಂಡತಿದಿರೋ ಸಿನಿಮಾ ಹೀರೋಯಿನ್ ತರ ಕಾಣಬೇಕು ಅಂತ ನಿಮ್ಗೇನಾದ್ರು ಆಸೆ ಇದೆಯಾ? ಇಲ್ಲ ಸ್ವಾಮಿ, ಹೆಂಡ್ತಿ ಯಾವತ್ತಿದ್ರು ಹೆಂಡ್ತಿನೇ ತಾನೆ. ಸಿನಿಮಾದಲ್ಲಿ ಬರೋಳು ಸಿನಿಮಾ ನೋಡೋ ತನಕ ಅಷ್ಟೇ ತಾನೆ. ಅಷ್ಟೇ. ಕೇಳಿದ್ಯಾ ಮೇಘ್ನಾ? ಇನ್ನೂ ನಿನಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನೀನೇ ಪರೀಕ್ಷೆ ಮಾಡ್ಕೋಬಹುದು. ಐ ಆಮ್ ಶ್ಯೂರ್ ನಿನ್ನ ಗಂಡಂಗೆ ನೀನು ನಿನ್ ಥರ ಇರೋದೇ ಇಷ್ಟ ಆಗತ್ತೆ. ಅವಳು ಕೇವಲ ನಟಿಯಾಗಿ ಇಷ್ಟ ಆಗ್ತಾಳಷ್ಟೇ. ಆದ್ರೆ ಅವರು ನೆಮ್ಮದಿ ಕಾಣೋದು ನಿನ್ನಲ್ಲೇನೆ. ಬದುಕೋದು, ಕನಸುಗಳನ್ನ ಹಂಚ್ಕೊಳ್ಳೋದು ನಿನ್ ಜೊತೆನೆ. ಇನ್ನೂ ನಿನಗೆ ನಂಬಿಕೆ ಬರಲಿಲ್ಲ ಅಂದ್ರೆ ನೀನೇ ವಿದ್ಯಾಬಾಲನ್ ಆಗ್ಬೇಕಾಗತ್ತೆ ಅಷ್ಟೇ. ಬೇರೆ ದಾರಿನೇ ಇಲ್ಲ. ಆದ್ರೆ ಖಂಡಿತವಾಗ್ಲೂ ಹೇಳ್ತೀನಿ, ನೀನು ಇನ್ಯಾರೋ ಆಗೋದು ಅವ್ರಿಗಿಷ್ಟ ಇರಲ್ಲ. ನೀನು ನಿನ್ನ ತರ ಅಂದ್ರೆ ಮೇಘ್ನನ್ ತರ ಇರೋದೇ ಅವ್ರಿಗಿಷ್ಟ ಆಗತ್ತೆ. ಬೇಕಾದ್ರೆ ಟೆಸ್ಟ್ ಮಾಡಿ ನೋಡು, ನಿನಗೆ ಗೊತ್ತಾಗತ್ತೆ. ಹಂಗ ಥ್ಯಾಂಕ್ಸ್. ಅದ್ ಸರಿ, ನೀನು ಮನೆ ವಿಷಯನೆಲ್ಲ ತಂದು ಇಲ್ಲಿ ಯಾಕೆ ಹೇಳ್ತಾ ಇದ್ಯಾ? ನಿಮ್ಮ ಮನೇಲಿ ಹಿರಿಯರಿಲ್ವಾ? ಅಂದ್ರೆ ಸಾವಿತ್ರತ್ತೆ, ಅಮ್ಮ, ಅಜ್ಜಿ ಇವರೆಲ್ಲ ಇದಾರಲ್ಲ, ಇವ್ರ ಹತ್ರ ಹೋಗಿ ಹೇಳ್ಕೊ, ಅವ್ರು ನಿನ್ಗೆ ಹೆಲ್ಪ್ ಮಾಡ್ತಾರೆ. ಅಯ್ಯೋ, ಅವರೆಲ್ಲ ಹೆಲ್ಪ್ ಮಾಡ್ತಾರೆ. ಎಲ್ರು ಅದ್ಯಾರೋ ಶಶಿಕುಮಾರ್ ಮನೆ ಪಾರ್ಟಿಗೆ ಹೋಗಿದ್ದಾರೆ. ಎಲ್ರು ಅಂದ್ರೆ ಎಲ್ರೂನಾ? ನಿಮ್ಮ ಅತ್ತೆ, ಅಜ್ಜಿ ಎಲ್ಲ? ಮನೆ ಬೀಗ ಹಾಕೊಂಡು ಎಲ್ರು ಹೋಗಿದ್ದಾರೆ. ಅದಕ್ಕೆ ತಾನೇ ನಾನು ಇಲ್ಲಿಗೆ ಬಂದಿರೋದು. ಓ ಸರಿ, ನಿನ್ನ ಮನೆಗೆ ಹೊರಡು. ನಿನ್ನ ಗಂಡ ನಿನ್ನನ್ನೇ ತುಂಬ ಪ್ರೀತಿಸೋದು. ನಾನು ಹೇಳ್ತಾ ಇದ್ದೀನಿ, ನಿನ್ನನ್ನು ಬಿಟ್ಟು ಇನ್ನು ಯಾರನ್ನೂ ಪ್ರೀತಿಸಲ್ಲ. ಯಾವ ಥರದ ಪರೀಕ್ಷೆ ಬೇಕಾದರೂ ಮಾಡಿ ನೋಡು. ಇನ್ನು ಹೊರಡು. ಥ್ಯಾಂಕ್ಸ್. ಸರಿ, ನಾವಿನ್ನು ಹೊರಡ್ತೀವಿ ಸ್ವಾಮಿಗಳೇ. ಹಾಂ, ಒಳ್ಳೇದಾಗಲಿ. ಆಗಲೇ ಹೇಳ್ದಂಗೆ ನಮ್ಮ ಆಹಾರನ ನಾವೇ ಹೇಗೆ ಬೆಳ್ಕೊಳ್ಳೋದು ಅಂತ ಹೇಳಿದ್ದೀನಲ್ಲ, ಅದನ್ನು ನೀವೆಲ್ಲರೂ ಪಾಲಿಸ್ತೀರಾ ಅಲ್ವಾ? ಒಳ್ಳೇದಾಗಲಿ, ಹೋಗಿ ಬನ್ನಿ. ಏನಾರಮ್ಮ, ಸಂಸಾರದಲ್ಲಿ
ಈ ಥರದ ಸಮಸ್ಯೆ ಎಲ್ಲ ಇರುತ್ತಾ? ಮೇಘ್ನ ಹೇಳ್ತಾ ಇದ್ದಿದ್ದು ಕೇಳ್ತಾ ಇದ್ರೆ ನನಗೆ ನಗು ಬರ್ತಾ ಇತ್ತು. ಪಾಪ ಅವಳು ತಾನೇ ಏನು ಮಾಡ್ತಾಳೆ? ಅವಳು ವಯಸ್ಸಿರೋದೇ ಹಾಗೆ, ವಯಸ್ಸಿಗೆ ತಕ್ಕನಂಗೆ ಹಾಡ್ತಾ ಇದ್ದಾಳೆ ಅಷ್ಟೇ. ಆದರೂ ಅಣ್ಣ ನೀವೇನೇ ಹೇಳಿ, ಒಂದು ಸಂಸಾರ ಹಾಳು ಮಾಡೋದಲ್ಲ ಆ ಅಮ್ಮ, ಅವಳು ಮಾತ್ರ ಒಳ್ಳೇದಾಗಲ್ಲ. ಯಾರಿಗೆ ಶಾಪ ಆಗ್ತಾ ಇದೆಯೋರಮ್ಮ? ಇನ್ಯಾರಿಗೆ? ಆ ವಿದ್ಯಾಬಾಲನ್ಗೆ. ನಿನ್ನಂಥವ್ರು ಇರೋದಕ್ಕೆ ಕಣ ಸಿನಿಮಾಗಳು ಇನ್ನೂ ಓಡ್ತಾ ಇರೋದು. ಅದಿರ್ಲಿ ರಾಮ, ನಿಮ್ಮ ಅತ್ತಿಗೆ ಮನೆಯವರೆಲ್ಲ ಆ ಶಶಿಕುಮಾರ್ ಮನೆಗೆ ಹೋಗಿದಾರಂತಲ್ಲ, ಏನೋ ಇದು? ಅದೇ ನನಗೂ ಅರ್ಥ ಆಗ್ತಿಲ್ಲ ಅಣ್ಣ. ಹೇಗಿದ್ರು ನಮ್ಮನ್ನು ಕರೆದಿದಾರಲ್ಲ, ನಾವು ಹೋಗೋಣ ಬನ್ನಿ. ಛೇ, ಅವ್ರು ಕರೆದ್ರು ಅಂತ ನಾವು ಹೋಗೋದಕ್ಕಾಗಲ್ಲ ಕಣ. ರಾಜಕೀಯದವರಿಂದ ದೂರ ಇರೋದೇ ಒಳ್ಳೇದು. ಅರಮನೆಯಿಂದ ದೂರ ಇರು, ಕೆರೆಗೆ ಹತ್ರ ಇರು ಅಂತ ಹೇಳಲ್ವ ಹಿರಿಯರು? ಹಾಗೆ ನಾವು ಅವರಿಂದ ದೂರ ಇದ್ದಷ್ಟು ಒಳ್ಳೇದೆ. ಆದರೆ ಸಾವಿತ್ರಿ ಯಾಕೆ ಅವ್ರ ಮನೆಗೆ ಹೋದ್ಲು ಅಂತ ನನ್ನ ಮನ್ಸಿಗೆ ಸ್ವಲ್ಪ ಬೇಜಾರಾಗ್ತಿದೆ ಕಣ. ಆದರೆ ನಿನ್ನೆ ತಾನೇ ಶಶಿಕುಮಾರು ಅವಳನ್ನ ಇಲ್ಲಿ ನೋಡಿದ್ದ. ಅವನು ನೋಡ್ದ ಅಂತ ಹೆದರ್ಕೊಳ್ಳೋ ಅಂಥದ್ದೇನಿಲ್ಲ. ಆದರೆ ಅದು ಸಾವಿತ್ರಿ ಮನ್ಸಲ್ಲಿ ಕೊರಿತಾ ಇರುತ್ತೆ. ಅವಳಿಗೆ ಅವನನ್ನ ಎದುರಿಸೋದು ಕಷ್ಟ ಆಗುತ್ತೆ ಕಣ. ಏನೋ ಅಣ್ಣ, ಅತ್ತಿಗೆಗೆ ಒಳ್ಳೇದಾಗ್ಲಿ ಅಂತ ದೇವ್ರ ಹತ್ರ ಬೇಡ್ಕೊಳ್ಬೇಕು. ಇನ್ನೇನಣ್ಣ ಮಾಡೋಕ್ಕಾಗತ್ತೆ? ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಗೆಳೆಯ. ಥ್ಯಾಂಕ್ ಯು ಕಣಯ್ಯ. ನೋಡಪ್ಪ, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರನ್ನು ಕರ್ಕೊಂಬಂದ್ಬಿಟ್ಟಿದ್ದೀನಿ. ಸಂತೋಷನಾ? ನಮಸ್ಕಾರ ಥ್ಯಾಂಕ್ ಯು. ಇದೆಲ್ಲ ಏನೇ ಇದು? ಸಾವಿತ್ರಿ ಅವರು, ಸಾವಿತ್ರಿ ಅವ್ರು ಬಂದ್ರಲ್ಲ, ವೆರಿ ಗುಡ್. ಪ್ಲೀಸ್ ಬನ್ನಿಮ್ಮ, ಬನ್ನಿ, ದಯವಿಟ್ಟು ಬನ್ನಿ. ಸರು ನೋಡಿ, ಏನ್ ಭರ್ಜರಿ ಮನೆ ಕಟ್ಟಿದಾನಿಯೇ. ಅಬಾಬಾಬಾ. ಹ್ಞೂ, ಮತ್ತೆ ನಿಮ್ಮ ಮಗನ ಬಾಲ್ಯದ ಗೆಳೆಯ ಆಗಿರ್ಬೋದು, ಈಗ ನಮ್ಮೂರಿನ ಕಾರ್ಪೊರೇಟರ್ ಇರ್ತಾನೆ. ಸರು, ಒಂದೊಂದು ಸಾರಿ ನೀನು ತುಂಬ ಅರ್ಥಪೂರ್ಣವಾಗಿ ಮಾತಾಡ್ತೀಯ. ಒಪ್ಕೊಂಡೆ. ಬನ್ನಿಮ್ಮ, ಚಿಕ್ಕ ಮನೆ, ಚಿಕ್ಕದಾಗಿ ಪಾರ್ಟಿ ಇಟ್ಕೊಂಡಿದ್ದೀನಿ. ನನಗೆ ತುಂಬ ಹತ್ತಿರದವ್ರನ್ನ ಮಾತ್ರ ಕರೆದಿದ್ದೀನಿ. ಈ ಮನೆಗೆ ಎಷ್ಟೇ ಜನ ಬಂದರೂ ಕಡಿಮೆ ಅಂತಾನೆ ಅನ್ಸುತ್ತೆ. ಅಂಥ ದೊಡ್ಡ ಮನೆ ಕಟ್ಟಿದ್ದೀರಲ್ಲಪ್ಪ. ದೊಡ್ಡ ಮಾತು. ಖಂಡಿತ ನೀವು ಅಂದ್ಕೊಂಡಾಗ ತುಂಬ ಜನ ಬರಲ್ಲ. ನನಗೆ ಹತ್ತಿರದವ್ರನ್ನ ಮಾತ್ರ ಕರೆದಿದ್ದೀನಿ. ಬನ್ನಿ. ತುಂಬ ಥ್ಯಾಂಕ್ಸ್ ಕಣ. ನಿನ್ನ ಹತ್ರದವ್ರ ಲಿಸ್ಟಲ್ಲಿ ನಮ್ಮನ್ನು ಸೇರಿಸ್ಕೊಂಡಿದೆಯಲ್ಲ, ನಿಜಕ್ಕೂ ನಂಗೆ ನಂಬೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಬಹಳಷ್ಟು ಶ್ರೀಮಂತರಲ್ಲಿ, ವಿದ್ಯಾವಂತರಲ್ಲಿ ನಿನ್ನಂಥ ವಿನಯ ಇರೋದಿಲ್ಲ ಕಣ. ನಿಜಕ್ಕೂ ನಿನ್ನನ್ನು ನೋಡ್ತಾ ಇದ್ರೆ ನಂಗೆ ತುಂಬ ಹೆಮ್ಮೆ ಅನಿಸುತ್ತೆ ಕಣ. ಹರಿ, ನಮ್ಮ ನಡುವೆ ಇಂಥ ಮಾತೆಲ್ಲ ಬೇಕಾ? ಬನ್ನಿಮ್ಮ, ಪ್ಲೀಸ್ ಕಮ್, ಬನ್ನಿ. ಬಾರ ಯಾರಿ, ಬಾ. ಬನ್ನಿಮ್ಮ, ಬನ್ನಿ. ವಾರೆ ವಾಹ್. ನಮಸ್ಕಾರ. ಬನ್ನಿ. ಶಶಿಕುಮಾರ, ಯಾರಾದರೂ ಸ್ವಾಮೀಜಿನ ಕರೆಸ್ತಾ ಇದೆಯಾ ಹೇಗೆ? ಹೌದು ಹರಿ, ನನ್ನ ನೆಚ್ಚಿನ ಶ್ರೀಗಳು ಶ್ರೀ 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 ಸಚ್ಚಿದಾನಂದ ಸ್ವಾಮಿಗಳನ್ನ ಆಹ್ವಾನ ಮಾಡಿದ್ದೀನಿ. ಇನ್ನೇನು ಬರ್ತಾರೆ, ಅವ್ರಿಗಾಗಿದೆಲ್ಲ. ಸಚ್ಚಿದಾನಂದ ಸ್ವಾಮಿಗಳು ಬರ್ತಾ ಇದ್ದಾರಾ? ಸಂತೋಷ. ಏನಯ್ಯ,
ಶಶಿಕುಮಾರ, ಈ ಸ್ವಾಮೀಜಿಗಳೆಲ್ಲ ನಂಬ್ತೀಯ ನೀನು? ಅಲ್ಲಪ್ಪ, ಇಷ್ಟೆಲ್ಲ ಓದ್ಕೊಂಡಿದ್ರು ಇಂಥದ್ರಲ್ಲೆಲ್ಲ ನಂಬಿಕೆ ಇದೆಯಾ ನಿಮಗೆ? ನೋಡು ಹರಿ, ಇದು ನಂಬಿಕೆ ವಿಷಯ ಅಲ್ಲ. ಈ ಸ್ವಾಮಿಗಳಿದಾರಲ್ಲ, ಇವರೊಂಥರ ಸ್ವಾಮಿನೇ ಅಲ್ಲ. ಆದ್ರೆ ಇವರು ಎಲ್ಲ ಸ್ವಾಮಿಗಳ ತರ ಅಲ್ಲ. ಬೇರೆ ಸ್ವಾಮಿಗಳ ತರ ಶ್ಲೋಕಗಳನ್ನು ಓದ್ತಾ ಆ ವ್ರತ ಮಾಡಿ ಈ ವ್ರತ ಮಾಡಿ ಅಂತ ಹೇಳ್ತಾ ಕೂತಿಲ್ಲ. ಬಹಳ ಪ್ರೋಗ್ರೆಸಿವ್ ಸ್ವಾಮೀಜಿ, ಆಧುನಿಕ ಚಿಂತನೆ ಇರುವಂತ ವ್ಯಕ್ತಿ. ಹಾಗಾಗಿ ಅವರನ್ನ ಈ ಪಾರ್ಟಿಗೆ ಇನ್ವೈಟ್ ಮಾಡಿದ್ದೀನಿ. ಓಹೋ, ಹೌದೇನೋ? ಏನೋಪ್ಪ, ನೀನು ಇಷ್ಟೆಲ್ಲ ಹೇಳ್ತಿರ್ಬೇಕಾದ್ರೆ ಆ ಸ್ವಾಮೀಜಿನ ಒಂದ್ಸರಿ ನೋಡ್ಲೇಬೇಕಣಯ್ಯ ನಾನು. ನೋಡೋಣ, ಖಂಡಿತ ನೋಡೋಣ. ನಾನು ಅವ್ರ ನಿರೀಕ್ಷೆಯಲ್ಲೇ ಇದ್ದೀನಿ. ಹರಿ, ಮೇಲೋಗು, ಮನೆ ನೋಡು ಬಾ. ಅಮ್ಮ ಸರು, ಸಾವಿತ್ರಿ ಬಾ, ಮನೆ ನೋಡೋಣ. ನಾನೊಬ್ಳೆ ಸಚ್ಚಿ ಜೊತೆ ಇದ್ದೆ ಅಂತ ಅಣ್ಣನಿಗೆ ಹೇಳಕ್ಕೆ ಹೀಗೆ ಮಾಡ್ತಾ ಇದ್ದಾರಾ ಅಂತ ಯಾಕೋ ನಾನು ಸಿಕ್ಕಾಕೋತೀನಿ ಅನ್ನಿಸ್ತಾ ಇದೆ. ಸಾವಿತ್ರಿ ಅವರೇ, ವಾಟ್ ಹ್ಯಾಪನ್? ಯಾಕೆ ಹೀಗೆ ಬೆಚ್ಚಿದ್ರಿ? ಸಚ್ಚಿದಾನಂದ ಸ್ವಾಮಿಗಳನ್ನು ಕಂಡ್ರೆ ತಮಗೆ ಭಾರಿ ಭಕ್ತಿ ಅನ್ಸುತ್ತೆ. ಇನ್ನೊಂದು ಸ್ವಲ್ಪ ಹೊತ್ತು ಅವರೇ ಬಂದ್ಬಿಡ್ತಾರೆ. ಇಷ್ಟೊಂದು ಎಕ್ಸೈಟ್ ಆಗಬೇಡಿ. ಹಾಗೇನೂ ಇಲ್ಲ. ಅದು ನಾನು ನಿಮ್ಮ ಹತ್ರ ಏನೋ ಹೇಳಬೇಕು. ಓಕೆ, ನೋ ಪ್ರಾಬ್ಲಮ್. ಮನೆ ನೋಡ್ತಾ ಮಾತಾಡೋಣ. ಬನ್ನಿ, ಪ್ಲೀಸ್ ಕಮ್. ಏನೋ ಮಾತಾಡಬೇಕು ಅಂದ್ರಿ? ಅದು ನಮ್ಮ ಅಣ್ಣಂಗೆ ಈ ಸ್ವಾಮಿಗಳು ಅಂದ್ರಲ್ಲ ಅಷ್ಟಕ್ಕಷ್ಟೇ. ನಾನು ರೆಗ್ಯುಲರ್ ಆಗಿ ಸ್ವಾಮೀಜಿ ಭೇಟಿಗೆ ಹೋಗ್ತೀನಿ ಅಂತ ಗೊತ್ತಾದರೆ ಅಷ್ಟೇ ತಾನೇ? ನೀವೊಬ್ಬರೇ ಹೋಗಿ ಸ್ವಾಮಿಗಳನ್ನ ಭೇಟಿ ಮಾಡಿರೋದ್ರ ಬಗ್ಗೆ ನಾನು ಹರಿಗೆ ಹೇಳಲ್ಲ. ಹರಿಗಷ್ಟೇ ಅಲ್ಲ, ಬೇರೆ ಯಾರಿಗೂ ಹೇಳಲ್ಲ. ಹ್ಯಾಪಿ? ಥ್ಯಾಂಕ್ ಯು ಸೋ ಮಚ್. ಯು ಆರ್ ವೆಲ್ಕಮ್. ಬನ್ನಿ. ಅವ್ರಿಗೋಸ್ಕರ ನಾನು ಸ್ವಲ್ಪ ಹೊತ್ತು ವಿದ್ಯಾಬಾಲನ್ ಆಗ್ತೀನಿ. ಅವ್ರಿಗೆ ವಿದ್ಯಾಬಾಲನ್ ಇಷ್ಟ ಅಂತ ನಾನು ಯಾಕೆ ತಲೆ ಕೆಡಿಸ್ಕೋಬೇಕು? ನಾನು ಮನ್ಸು ಮಾಡಿದ್ರೆ ವಿದ್ಯಾಬಾಲನೂ ಆಗ್ತೀನಿ, ಕಲ್ಪನಾ ಚಾವ್ಲಾನೂ ಆಗ್ತೀನಿ ಅಂತ ಅವ್ರಿಗೆ ಗೊತ್ತಾಗ್ಬೇಕು. ಇವಾಗ ಬೆಲ್ಲ ಆಗ್ತಾ ಇದ್ದಂಗೆ ಹೋಗ್ತೀನಿ. ಅವ್ರ ಮುಂದೆ ಬರ್ತಾ ಇದ್ದಂಗೆ ಈ ಸಾಂಗ್ನ ಪ್ಲೇ ಮಾಡ್ಬಿಡ್ತೀನಿ. ಅವಾಗೆಲ್ಲ ಕರೆಕ್ಟ್ ಆಗಿರುತ್ತೆ. ಮೇಘ್ನಾ, ಲೈಫಲ್ಲಿ ಸ್ವಲ್ಪ ಸಮಾಧಾನ. ನೀನೇನಾದ್ರೂ ಹಿಂಗೆ ನಡ್ಕೊಂಡು ಹೋದ್ರೆ ದುರ್ಗಿ ಪಿಕ್ಚರ್ ಮಾಲಾಶ್ರೀ ಕಣ್ಣಂಗೆ ಕಾಣ್ತೀಯ.
ಹಾಯ್, ಐ ಆಮ್ ವಿದ್ಯಾ. What's wrong with you? ನೀವಿವಾಗ ಬಂದಿಲ್ಲ ಅಂದ್ರೆ ನಾನೇ ಬೈಕ್ ಓಡಿಸ್ಕೊಂಡು ಹೋಗ್ತೀನಿ ಅಷ್ಟೇ. Are you out of your mind? ಏನಾಗಿದೆ ನಿನ್ಗೆ? ಏನಿದ್ ನಿನ್ನ ಅವಸ್ಥೆ? ಆ ಹಾಡ್ ಆಫ್ ಮಾಡ್ತೀಯಾ? ಏನು ಹುಚ್ಚಿಡ್ದೆ ನಿನಗೆ? ಅಷ್ಟೇ. ಆಮೇಲೆ ನಾನು ಎಷ್ಟು ಕಷ್ಟಪಟ್ಟು ವಿದ್ಯಾಬಾಲನಾಗಿದ್ದೀನಿ, ಆದ್ರೆ ನೀವು ನೋಡಿದ್ರೆ ನಂಗೆ ಹುಚ್ಚಿಡ್ದಿದ್ಯಾ ಅಂತ ಕೇಳ್ತಾ ಇದ್ದೀರಲ್ಲ. ಹಂಗಾದ್ರೆ ವಿದ್ಯಾಬಾಲನ್ ಹುಚ್ಚಿ ತರ ಕಾಣಿಸ್ತಾಳೆ ಅಂತ ನೀವು ಅವಳನ್ನ ಇಷ್ಟಪಡ್ತಾ ಇದ್ದೀರಾ? ಏನ ನೋಡು, ಕನ್ಫ್ಯೂಸ್ ಮಾಡ್ಬೇಡ, ಏನೋ ಮಾತಾಡ್ಬೇಡ ನೀನೀಗ. ವಾಟ್ ಯು ವಾಂಟ್? ನೀವು ನನ್ನನ್ನು ಲವ್ ಮಾಡಬೇಕು. ಪರಮಾತ್ಮ, ನಾನು ನನ್ನ ಹೆಂಡತಿನ ಪ್ರೀತಿಸ್ತಾ ಇದ್ದೀನಿ ಅಂತ ಯಾವ ಭಾಷೆನಲ್ಲಿ ಹೇಳ್ಬೇಕಪ್ಪ? ಅಯ್ಯೋ, ಅವನು ನಾನು ಕೇಳ್ತಾ ಇದ್ದೀರಾ? ನನ್ನನ್ನು ಕೇಳಿ. ನಿನ್ನೇನು ಕೇಳೋದು? ಮಾತಾಡ್ಬೇಡ ನೀನು. ಏನು ಹುಚ್ಚಿಡ್ದಿದ್ಯಾ ನಿನ್ಗೆ? ಎಂಥದ್ದು ಇಲ್ಲ, ನಾನಿವಾಗ ವಿದ್ಯಾಬಾಲನಾಗಿದ್ದೀನಿ. ಸರಿಯಾಗಿ ನೋಡಿ, ನಾನು ಹಿಂಗಿದ್ರೆ ನಿಮ್ಗೆ ಇಷ್ಟ ಆಗುತ್ತೆ ಅಲ್ವಾ? ಯಾವನ್ ಹೇಳಿದ ಹಾಗಂತ? ಫಾರ್ ಗಾಡ್ ಸೇಕ್ ನೀನು ನಿನ್ನ ಥರನೇ ಇರಮ್ಮ ಪ್ಲೀಸ್, ಆಯ್ತಾ? ನೀನು ಈ ಥರ ಎಲ್ಲ ಬಂದರೆ ನನಗೆ ಇಷ್ಟ ಆಗುತ್ತೆ ಅಂತ ಯಾರು ಹೇಳಿದ್ ನಿನಗೆ? ಲಿಸನ್, ಕಡೆಯದಾಗ ನಿನಗೆ ಹೇಳ್ತಾ ಇದ್ದೀನಿ, ನೀನು ಹೇಗೆ ಇದ್ರು ನನಗದು ಇಷ್ಟನೇ, ಆಯ್ತಾ? ನೀನು ಈ ಥರ ಎಲ್ಲ ಬಟ್ಟೆ ಹಾಕೊಂಡು ಬಂದು ನನ್ನ ಮೆಚ್ಚೋದಕ್ಕೆಲ್ಲ ಪ್ರಯತ್ನ ಪಡಬೇಡ. ನೀನು ವಿದ್ಯಾಬಾಲನಲ್ಲ, ವಿಶ್ವಸುಂದರಿ ಥರ ಬಂದರೂ ಕೂಡ ನನಗೆ ನಿನ್ನ ಮೇಲಿರೋ ಪ್ರೀತಿ ಬದಲಾಗಲ್ಲ. ನಾನು ಪ್ರೀತಿಸೋದು ನನ್ನ ಹೆಂಡತಿನ, ಅವಳ ಮನಸ್ಸನ್ನ. ನಿನ್ನ ಬಟ್ಟೆ ಬದಲಾಯಿತು ಅಂತ ಹೇಳಿ ನನ್ನ ಪ್ರೀತಿ ನಿನ್ನ ಮೇಲೆ ಏನಿದೆ ಅದು ಚೇಂಜ್ ಆಗ್ಬಿಡಲ್ಲ. ಅರ್ಥ ಆಯ್ತಾ? ನಿಮ್ಗೆ ನನ್ಗಿಂತ ವಿದ್ಯಾಬಾಲನ್ ಇಷ್ಟ ಅಲ್ವಾ? ಅದಕ್ಕೆ ನಾನು ವಿದ್ಯಾಬಾಲನಾಗಿದ್ದೀನಿ ಅಷ್ಟೇ. ಐ ಲೈಕ್ ವಿದ್ಯಾಬಾಲನ್ ಬಿಕಾಸ್ ಈಸ್ ಅ ಗುಡ್ ಆಕ್ಟರ್. ನಾಳೆ ದಿನ ಅವಳಕ್ಕಿಂತ ಒಳ್ಳೆ ಆಕ್ಟರ್ ಬಂದರೆ ಪ್ರಾಬ್ಲಿ ನಂಗೆ ಅವಳೇ ಇಷ್ಟ ಆಗೋದು. ಆದರೆ ನನಗೆ ನನ್ನ ಲೈಫ್ನಲ್ಲಿ ನಿನ್ಕಿಂತ ಒಳ್ಳೆ ವೈಫ್ ಬರೋದಕ್ಕೆ ಸಾಧ್ಯನಾ? ಒಂದು ವೇಳೆ ಬಂದರೂ ಕೂಡ ನಾನು ನಿನ್ನನ್ನು ಇಷ್ಟಪಡೋಷ್ಟು ಅವಳನ್ನ ಇಷ್ಟಪಡೋದಕ್ಕಾಗತ್ತಾ? ಈ ಲೈಫ್ಗೆ ಇರೋದು ಒಬ್ಬಳೇ ವೈಫು. ಅದನ್ನು ಈ ಖಾಲಿ ತಲೆಗೆ ತುಂಬಿಸ್ಕೊ. ಪದೇ 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 ಅದನ್ನೇ ಹೇಳ್ಕೊಂಡು ತಿರ್ಗೋಕ್ಕಾಗಲ್ಲ ನನಗೆ. ಹಂಗಾದ್ರೆ ನಿಮ್ಗೆ ವಿದ್ಯಾಬಾಲನ್ಗಿಂತ ನಾನು ಇಷ್ಟನಾ? ನೀನು ನನ್ನ ಹೆಂಡತಿ ಮೇಗ್ನ. ಯಾರು ಎಷ್ಟೇ ಸುಂದರವಾಗಿದ್ರು ಕೂಡ ಎಲ್ಲ ಗಂಡಂದ್ರಿಗೂ ಅವ್ರ ಹೆಂಡತಿರೇ ಇಷ್ಟ ಆಗೋದು. ಟ್ರಸ್ಟ್ ಮೀ, ದೇವರು ಮನಸ್ಸನ್ನ ಆ ಥರ ರೆಡಿ ಮಾಡಿಬಿಟ್ಟಿರ್ತಾನೆ.